ಕಳೆದ 5-6 ದಶಕಗಳಿಂದ ನಿರಂತರವಾಗಿ 1954ರಲ್ಲಿ ಬೇಡರ ಕಣ್ಣಪ್ಪ ಚಲನಚಿತ್ರ ಬಿಡುಗಡೆಯಾದ ನಂತರ ಒಬ್ಬ ಸಮಾಜದ ಕೆಳಸ್ತರದಿಂದ ಬಂದಂಥ ಒಬ್ಬ ಸಾಮಾನ್ಯ ಅಂದರೆ ಕಡು ಬಡತನದ ಕುಟುಂಬದಿಂದ ಒಂದು ಸಮಾಜದ ಕಟ್ಟಕಡೆಯ ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿ ಈ ಪ್ರಮಾಣದ ಯಶಸ್ಸನ್ನು ಸಾಧಿಸ್ತಾ ಇದ್ದಾನೆ ಅನ್ನೋದನ್ನು ಸಹಿಸೋಕ್ಕಾಗದೇ ಇರತಕ್ಕಂಥ ಒಂದಷ್ಟು ಮಂದಿ, ಒಂದು ವರ್ಗದ 5-6 ಜನ. ನಾನು ಯಾವತ್ತೂ ನೇರವಾಗಿ ಮಾತನಾಡುವಂಥದ್ದು ನಿಮಗೆ ಗೊತ್ತಿದೆ. ಹಿಂದೆ ಮುಂದೆ ನಾನು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಲ್ಲ. ಪ್ರಜಾವಾಣಿ ಪತ್ರಿಕೆ ಮತ್ತು ಕನ್ನಡಪ್ರಭ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿದ್ದಂಥ YNK ಅಂತಲೇ ಹೆಸರು ಆಗಿರ್ತಕ್ಕಂಥ YN ಕೃಷ್ಣಮೂರ್ತಿಯವರು, ಹಾಗೆ ಖ್ಯಾತ ಕಲಾವಿದೆ ಹಾಗೂ ನಿರೂಪಕಿ ದಿವಂಗತ ಅಪರ್ಣ ಅವರ ತಂದೆ ನಾರಾಯಣ ಸ್ವಾಮಿ ಅವರು ಸೇರಿದಾಗೆ ಭಾಳಷ್ಟು ಮಂದಿ ಅವರ ಅಣ್ಣವರ ಏಳಿಗೆಯನ್ನು ಸಹಿಸೋಕ್ಕಾಗದೆ ಅದರ ವಿರುದ್ಧ ಅಪಪ್ರಚಾರವನ್ನು ಮಾಡ್ಕೊಂಬಂದರು. ಇದರಲ್ಲಿ ಈ ಸಭೆಯಲ್ಲಿರ್ತಕ್ಕಂಥ 60-65 ವರ್ಷ ಮೇಲ್ಪಟ್ಟಂಥವ್ರಿಗೆ ಇದ್ರ ಬಗ್ಗೆ ಗೊತ್ತಿರತ್ತೆ, ಈಗಿನ ಪೀಳಿಗೆಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. 2002ರಲ್ಲಿ ವೀರಪ್ಪನ ಅಪಹರಣದ ನಂತರ ಬಂದ ನಂತರ ಅವರ ಮೊಣಕಾಲಿಗೆ ಗಾಯ, ಅದು ನೋವು ಜಾಸ್ತಿ ಆದ ನಂತರ ಮಾತ್ರನೇ ಅವರು ಅಲ್ಲಿಯವರೆಗೆ ಚಾಪೆ ಮೇಲೆ ಮಲಗ್ತಾ ಇದ್ದಂಥವರು ಅದಾದಮೇಲೆ ಹಾಸಿಗೆ ಮೇಲೆ ಮಲಗೋಕ್ಕೆ ಶುರು ಮಾಡಿದ್ದು. ನೆಲದ ಮೇಲೆ ಜೀವನದ ಬಹುಪಾಲು ಭಾಗವನ್ನು ಅವರು ಅಂದರೆ 2002 ತನಕ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಅಂತಹ ವ್ಯಕ್ತಿಯ ಚಾರಿತ್ರಕ್ಕೆ ಕಳಂಕ ತರುವಂಥ ಒಂದು ಪ್ರಯತ್ನವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಿರಂತರವಾಗಿ ಮಾಡ್ಕೊಂಬಂದರು. ಆದರೆ ಕನ್ನಡಿಗರು ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡದೆ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಮತ್ತು ಅವರ ಅಭಿನಯ ಇರ್ಬೋದು ಅಥವಾ ಅವರು ನಡೆ ನುಡಿ ಇರ್ಬೋದು, ಅವರು ಕನ್ನಡ ನಾಡು ನುಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡ್ರು ಹೊರತು, ತಮ್ಮ ಮನಸ್ಸಿನಲ್ಲಿ ಅವರ ಆರಾಧ್ಯ ದೈವವನ್ನಾಗಿ ಇಟ್ಕೊಂಡ್ರು ಹೊರತು ಬೇರೆ ಇನ್ಯಾವುದೋ ಕುಹಿಕೆಗಳ ಮಾತುಗಳಿಗೆ ಯಾವತ್ತೂ ಬೆಲೆ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಅಂತಹ ಒಂದು ಪ್ರಯತ್ನಗಳನ್ನು ಅವ್ರು ಎಷ್ಟೇ ಮಾಡಿದ್ರೂ ಕೂಡ ಅದು ಯಾವುದೂ ಸಾಫಲ್ಯ ಕಾಣದೆ ಕೇವಲ ತಮ್ಮ ಸರಿಸಾಟಿ ಇಲ್ಲದಿರ್ತಕ್ಕಂಥ ಅಭಿನಯದಿಂದ ಮತ್ತು ಬೇರೆ ಯಾರೂ ಸಾಟಿ ಇಲ್ಲದೆ ಇರೋವಂಥ ಅವರ ವ್ಯಕ್ತಿತ್ವದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅನ್ನಿಸ್ಕೊಂಡಿದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಬದುಕಿದ್ದಷ್ಟು ದಿನ ಅಚ್ಚ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ತಮ್ಮ ಜೀವನದ ಪ್ರತಿ ನಿಮಿಷವನ್ನು ಮೀಸಲಾಗಿಟ್ಟಿದ್ದಂಥ 1983-84ರಲ್ಲಿ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನ ತಮ್ಮ ಮನೆ ಬಾಗಿಲಿಗೆ ಬಂದಿದ್ದರೂ ಕೂಡ ಅದನ್ನು ತಿರಸ್ಕಾರ ಮಾಡಿ, ನಾನು ಕೇವಲ ಕಲಾವಿದ, ಅಭಿಮಾನಿಗಳು ನನ್ನನ್ನು ಇಷ್ಟಪಟ್ಟಿರ್ತಕ್ಕಂಥದ್ದು ಕೇವಲ ಕಲಾವಿದನಾಗಿ, ರಾಜಕಾರಣ ನನಗೆ ಒಗ್ಗೋದಿಲ್ಲ ಅಂತ ಒಂದು ಮಾತನ್ನು ಹೇಳಿ ವಿಶ್ವದ ಅಷ್ಟೇ ಯಾಕೆ ನಾವು ಕೇವಲ ಭಾರತಕ್ಕೆ ಸೀಮಿತವಾಗಿ ಹೇಳೋದಾದರೆ ಭಾರತದ ಯಾವುದೇ ಕ್ಷೇತ್ರದ ಯಾವುದೇ ರಂಗದ ಸಾಧಕರ ಪೈಕಿ ತಮ್ಮ ಅಭಿಮಾನಿಗಳ ಅಭಿಮಾನವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಬ್ಬರು ಸಾಧಕರು ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನೋದು ನಮಗೆ ಗೊತ್ತಿದೆ. ಬೇರೆಯವರೆಲ್ಲ ಅದು MJ ರಾಮಚಂದ್ರನ್ ಅವರು ಇರ್ಬೋದು, NT ರಾಮರಾವ್ ಇರ್ಬೋದು, ಶಿವಾಜಿ ಗಣೇಶನು, ಕಮಲಾಸನು, ಅಥವಾ ಇತ್ತೀಚಿನ ವಿಜಯ್ ಇರ್ಬೋದು, ಅಥವಾ ಚಿರಂಜೀವಿ ಇರ್ಬೋದು, ಬಾಲಕೃಷ್ಣ ಇರ್ಬೋದು, ಪವನ್ ಕಲ್ಯಾಣ್ ಇರ್ಬೋದು, ಅಮಿತಾಬ್ ಬಚ್ಚನ್, ದಿಲೀಪ್ ಕುಮಾರ್, ಈ ಥರ ಯಾವುದೇ ರಂಗದ ಸೂಪರ್ ಸ್ಟಾರ್ಗಳು ನೀವು ನೋಡಿದಾಗ ಅವರು ಅವರ ಅಭಿಮಾನಿಗಳ ಅಭಿಮಾನವನ್ನು ದುರ್ಬಳಕೆ ಮಾಡಿಕೊಂಡ್ರು ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದುರ್ಬಳಕೆ ಮಾಡಿಕೊಂಡು ಚಲನಚಿತ್ರರಂಗದಲ್ಲಿ ತಮ್ಮ ಅಭಿನಯಕ್ಕೆ ಏನು ಮಾರು ಹೋಗಿದ್ರು ಅಂಥ ಅಭಿಮಾನಿಗಳನ್ನು ತಮ್ಮ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಅವ್ರನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಆದರೆ ಅಂತಹ ಯಾವುದೇ ಕೆಲಸವನ್ನು ಮಾಡದೇ ಇರತಕ್ಕಂಥ ಒಬ್ಬರೇ ಒಬ್ಬರು ನಮ್ಮ ಕಣ್ಣು ಮುಂದೆ ಇದ್ದಂಥದ್ದು ಅದು ಡಾಕ್ಟರ್ ರಾಜ್ಕುಮಾರ್ ಅವರು.